ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ದಂಟಿನ ಸೊಪ್ಪಿನ ಹುಳು ಪಲ್ಯ ಮಾಡ್ತಿದ್ದೀನಿ. ಅದಕ್ಕೆ 2 ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಆ ದಂಟು ಬೇರೆ ಸೊಪ್ಪು ಬೇರೆ ಮಾಡ್ಕೊಳ್ತಿದ್ದೀನಿ. ಆ ದಂಟನ್ನ ನಾನು ಬೇರೆದಕ್ಕೆ ಉಪಯೋಗಿಸ್ತೀನಿ. ಅದನ್ನು ಮಜ್ಜಿಗೆ ಪಳದ್ಯ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಮತ್ತು ರಾಯ್ತ ಮಾಡ್ಕೋಬಹುದು, ಏನು ಬೇಕಾದರೂ ಅದನ್ನು ಮಾಡ್ಕೋಬೋದು. ರಿಚ್ಚು ಫೈಬರ್ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಈ ಸೊಪ್ಪನ್ನ ಹುಳು ಪಲ್ಯಕ್ಕೆ ನಾನು ಸೊಪ್ಪು ಮಾತ್ರ ತೊಗೋತಿದ್ದೀನಿ. ಸರಿ, ಅದನ್ನೆಲ್ಲ ಬಿಡಿಸ್ಕೊಳ್ತೀನಿ. ಅಲ್ಲಿ ನಾನು ಒಂದು ಲೋಟ ತೊಗರಿಬೇಳೆ ತೊಗೊಂಡು ಅದಕ್ಕೆ ತೊಳೆದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ ಬೇಳೆನ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಒಂದು 3 ಸರ್ತಿ ಕೂಗಿಸ್ಕೊತೀನಿ. ಅದು ಚೆನ್ನಾಗಿ ಬೇಯಬೇಕು, ಇದು ತೊಗರಿಬೇಳೆ. ಹಾಗಾಗಿ ಅದನ್ನು ಬೇಯಿಸ್ಕೊತೀನಿ. ಅದಾದಮೇಲೆ ಅದನ್ನು ಈ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನು ತೊಳ್ಕೊಬೇಕು. ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಬೇಕು. ಏಕೆಂದರೆ ಈ ಎಲ್ಲೆಲ್ಲಿ ನಾವು ತೊಗೊಂಡು ಎಲ್ಲ ಕಡೆ ಕೆಳಗಿಟ್ಕೊಂಡು ಎಲ್ಲ ಮಾಡಿರ್ತಾರಲ್ಲ, ಹಾಗಾಗಿ ಸೊಪ್ಪನ್ನು ಮಾತ್ರ ಚೆನ್ನಾಗಿ ತೊಳ್ಕೊಬೇಕು. ಎಲ್ಲದನ್ನು ತೊಳಿಬೇಕು, ಸೊಪ್ಪಂತೂ ಸರಿಯೇ ಸರಿ. ಇವಾಗ ಆಯಿತು, ಸೊಪ್ಪು ಇದು ಮಾಡಿದ್ದು. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಆ ಸೊಪ್ಪನ್ನೆಲ್ಲ ನೀರಿಗೆ ಹಾಕ್ತಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಅದು 5 ನಿಮಿಷ ಮುಚ್ಚಿಡಬೇಕು. ಆಮೇಲೆ 5 ನಿಮಿಷ ಆದಮೇಲೆ ನೋಡಿ, ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದು 3 ಸರ್ತಿ ತೊಳ್ಕೊಳ್ತೀನಿ. ನೀರನ್ನ ಬೇರೆ ಚೇಂಜ್ ಮಾಡಿ. ಯಾವತ್ತೂ ಸೊಪ್ಪನ್ನು ಮಾತ್ರ ಹೆಚ್ಚಿಬಿಟ್ಟು ತೊಳೆಯೋಕ್ಕೆ ಹೋಗಬಾರ್ದು. ಮೊದಲು ತೊಳೆದ್ಬಿಟ್ಟು ಆಮೇಲೆ ಹೆಚ್ಕೋಬೇಕು. ಅದು ಚೆನ್ನಾಗಿರುತ್ತೆ. ನಿಮಗೆ ನೀಟಾಗಿ ಒಂದು 3 ಸರ್ತಿ 4 ಸರ್ತಿ ತೊಳ್ಕೊಂಡಾಗ ಆ ಮಣ್ಣೆಲ್ಲ ಹೋಗುತ್ತಲ್ಲ, ಹಾಗಾಗಿ ತೊಳೆಯೋದು ಈಸಿ ಆಗುತ್ತೆ, ಒಳ್ಳೆಯದು ಈ ಥರ ತೊಳೆದ್ರೆ. ಹಾಗಾಗಿ ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಹೆಚ್ಕೋಬೇಕು. ಒಂದು 3 ಸರ್ತಿ ಅದನ್ನು ತೊಳ್ಕೊಳ್ತೀನಿ. ಈ ಹುಳು ಪಲ್ಯ ನಿಮಗೆ ಕೆಲವು ಅಂದರೆ ಚಪಾತಿ ಇದಕ್ಕೆ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿ ಮಾಡ್ತಿದ್ದೀನಿ. ಚಪಾತಿ ಜೊತೆಯಲ್ಲಿ ಈ ಹುಳು ಪಲ್ಯ ಮಾಡ್ತಿದ್ದೀನಿ. ಹುಳು ಪಲ್ಯ ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಸರಿ, ಉಕ್ಕರಿಸಿದ ಅಕ್ಕಿ ರೊಟ್ಟಿಗೂ ಚೆನ್ನಾಗಿ. ನೋಡಿ, ಇಷ್ಟು ಆಯಿತು. ಇವಾಗ ಇದನ್ನು ಹೆಚ್ಕೋತೀನಿ. ಹೆಚ್ಕೊಂಡು ಸಣ್ಣಗೆ ಹೆಚ್ಕೋತೀನಿ. ನೀಟಾಗಿ ಒಂದೇ ಸಮ ಹೆಚ್ಕೋತೀನಿ. ಉಕ್ಕರಿಸಿದ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅತ್ತೆ ಅವ್ರ ಫ್ರೆಂಡು ಮಾಡ್ತಿದ್ರಂತೆ, ಅದನ್ನು ಇವರು ಮಾಡ್ತಿದ್ರು. ನಮ್ಮ ಅತ್ತೆನೂ ಈ ಹುಳು ಪಲ್ಯ ಇರುತ್ತಲ್ಲ, ಇದನ್ನು ಅವಲಕ್ಕಿ ನೆನೆ ಹಾಕಿಬಿಟ್ಟು, ನೆಂದ ಅವಲಕ್ಕಿಗೆ ಈ ಹುಳು ಪಲ್ಯದ ಜೊತೆಯಲ್ಲಿ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಆಮೇಲೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಮಾಡಿದರೆ ತಿಂದಿದ್ದೀನಿ, ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೊಬೋದು ಇದನ್ನು. ಇವಾಗ ನಾನು ಚಪಾತಿ ಜೊತೆ ನೋಡಿ ಎಲ್ಲ ಹೆಚ್ಕೊಂಡೆ. ಇವಾಗ ಅದಕ್ಕೆ 1-2 ಹಸಿ ಮೆಣಸಿನ್ಕಾಯಿ ಸೀಳ್ಕೊತೀನಿ. ಉದ್ದುದ್ದ ಸೀಳ್ಕೊತೀನಿ. 2 ಹಸಿಮೆಣಸಿನ. ನಿಮಗೆ ಖಾರ ತಿಂತೀರಾ ಅಂದರೆ ಇನ್ನೊಂದು 2 ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಇವಾಗ ಒಂದು ಪಾತ್ರೆ ಇಟ್ಕೊಂಡೆ, ದಪ್ಪ ಇದು ತಳ ಇರೋದು. ಅದನ್ನು ಸ್ಟವ್ ಆನ್ ಮಾಡಿಕೊಂಡೆ. ಕಮ್ಮಿ ಅಂದರೆ ಉರಿನ ಜೋರು ಉರಿ ಇಟ್ಕೊಂಡು ಮಾಡಬಾರ್ದು, ಕಮ್ಮಿ ಉರಿ ಇಟ್ಕೊಂಡು ಅದಕ್ಕೆ ನಾನು ತುಪ್ಪ ಹಾಕ್ತಿದ್ದೀನಿ. ಒಂದು ಅರ್ಧದಿಂದ 3/4 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಹಾಕಿ ಇವಾಗ ತುಪ್ಪ ಹಾಕಿದೆ. ಅದಕ್ಕೆ 1 ಟೀ ಸ್ಪೂನು ಮೆಂತ್ಯ ಹಾಕ್ತೀನಿ. ಒಂದು ಟೀ ಸ್ಪೂನ್ ಮೆಂತ್ಯ ಹಾಕ್ತೀನಿ. ಆ ಮೆಂತ್ಯ ಹಾಕೋದ್ರಿಂದ ನಿಮಗೆ ಘಮ ತುಂಬ ಚೆನ್ನಾಗಿರುತ್ತೆ. ಆ ಮೆಂತ್ಯ ಹಾಕಿ ಆಮೇಲೆ ಅದಕ್ಕೆ 1-2 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ತೀನಿ. ಅದನ್ನು ಹಾಕ್ಬಿಟ್ಟು ಅದಕ್ಕೆ ಇಂಗು ಹಾಕ್ತೀನಿ. ನಿಮಗೆ ಇಂಗು ಮತ್ತು ಹಸಿಮೆಣಸಿನ್ಕಾಯಿ, ಮೆಂತ್ಯ ನೋಡಿ, ಇಂಗು ಹಾಕ್ತಿದ್ದೀನಿ. ಈ 3 ನಿಮಗೆ ತುಪ್ಪದ ಜೊತೆನಲ್ಲಿ ಬಾಡಿಸಿದಾಗ ಆ ಘಮನೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಾಡಿಸ್ಕೊತೀನಿ, ಸಣ್ಣ ಉರಿನಲ್ಲೇ ಬಾಡಿಸ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಬಾಡಿಸಾದ್ಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ
ಆ ದಂಟಿನ ಸೊಪ್ಪು ಬರೀ ಸಪ್ಪೆ ಬಿಡಿಸ್ಕೊಂಡು ನಾನು ಹೆಚ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ಆ ಪಾತ್ರೆಗೆ ಹಾಕ್ಕೋತೀನಿ. ನೀಟಾಗಿ ಅದನ್ನು ದಪ್ಪ ಇರೋ ಪಾತ್ರೆನೇ ಇಟ್ಕೋಬೇಕು ನಿಮಗೆ ಪಲ್ಯಕ್ಕೆ. ಇಲ್ಲದಿದ್ದರೆ ಅದು ಗಟ್ಟಿ ಇರೋದ್ರಿಂದ ನಿಮ್ಮ ಕೆಳಗಿಂದ ಸೀದ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ಪಾತ್ರೆ ದಪ್ಪ ಇರಬೇಕು. ಅಂಥ ಪಾತ್ರೆನಲ್ಲೇ ಹುಳ್ಪಲ್ಯ ಮಾಡಬೇಕು. ಸರಿ, ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇವಾಗ ಸಪ್ಪೆಲ್ಲ ಹಾಕ್ತೆ. ಏನೇನು ಹಾಕ್ತೆ ಅಂದರೆ ಮೆಂತ್ಯ, ಹಸಿಮೆಣಸಿನ್ಕಾಯಿ, ಇಂಗು, ತುಪ್ಪ ಮತ್ತು ಸೊಪ್ಪು ಇಷ್ಟನ್ನು ಹಾಕಿ ನಾನು ಬಾಡಿಸ್ಕೊಳ್ತೀನಿ. ನೀಟಾಗಿ ಬಾಡಿಸ್ಕೊಂಡು ಅದಕ್ಕೆ ಆಗೋಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕಿ ನೀಟಾಗಿ ಅದು ಎಷ್ಟು ಒಂದು ಸ್ವಲ್ಪ ಬೇಯೋ ಅಷ್ಟು ಅದನ್ನು ಒಂದು ತಟ್ಟೆನ ಮುಚ್ಚಿಬಿಟ್ಟು ಬೇಯಿಸ್ಕೋತೀನಿ ಚೆನ್ನಾಗಿ. ಒಂದು 5 ನಿಮಿಷ ಬೆಂದು ಬಿಡುತ್ತೆ ನಿಮಗೆ, ಏಕೆಂದರೆ ಬರೀ ಸಪ್ಪಲ್ವಾ. ನೋಡಿ 5 ನಿಮಿಷ ಬಿಡ್ತೀನಿ. ನೋಡಿ 5 ನಿಮಿಷ ಆಯಿತು. ಇವಾಗ ಅದಕ್ಕೆ ಈ ಬೆಂದಿರೋ ಬೇಳೆ ಹಾಕ್ತೀನಿ. ನಾನು ಚಿಕ್ಕ ಲೋಟದಲ್ಲಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತೀನಿ. ತೊಗರಿ ಬೇಳೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ನೋಡಿಕೊಂಡು ಹಾಕಿ, ಏಕೆಂದರೆ ಉಪ್ಪು ಜಾಸ್ತಿ ಆದರೆ ನೀವು ಮಾಡಿದ ಅಡುಗೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಉಪ್ಪು ಇದು ಗಟ್ಟಿ ಇರೋದ್ರಿಂದ ನಿಮಗೆ ನೋಡಿಕೊಂಡೇ ಉಪ್ಪು ಹಾಕಬೇಕು. ಉಪ್ಪನ್ನು ನೋಡಿಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಿದ್ದೀನಿ. ಇವಾಗ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಕಲ್ಲುಪ್ಪೇ ಉಪಯೋಗಿಸ್ತೀನಿ. ಕಲ್ಲುಪ್ಪು ಉಪಯೋಗಿಸೋದ್ರಿಂದ ಒಳ್ಳೆಯದು, ಅದು ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕ್ತೀನಿ. ನಾನು ತೊಗೊಂಡಿರೋದು ಹುಣಸೆ ಹಣ್ಣು ಸ್ವಲ್ಪ ಅಷ್ಟೊಂದು ಹುಳಿ ಇಲ್ಲ, ಹಾಗಾಗಿ 2 ಸರ್ತಿ ಹಾಕ್ತೀನಿ. ನೀವು ಹುಳಿ ನೋಡಿಕೊಂಡು ಹಾಕಿ, ತುಂಬ ಹುಳಿ ಆದರೂ ಚೆನ್ನಾಗಿರಲ್ಲ. ಎಲ್ಲ ಒಂದು ಬ್ಯಾಲೆನ್ಸ್ಡಾಗಿರಬೇಕು. ಉಪ್ಪು, ಹುಳಿ, ಖಾರ ಎಲ್ಲನೂ ಅಷ್ಟೇ. ಯಾವ್ದು ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಇವಾಗ ಆಯಿತು, ಹುಣಸೆ ಹಣ್ಣು ರಸನೂ ಹಾಕಿದೆ. ಇವಾಗ ಹುಳಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕಿ ನಾನು ಮಿಕ್ಸಿನಲ್ಲಿ, ಅಂದರೆ ಈ ಥರ ಮಾಡಿಕೊಂಡಾಗ ನಿಮಗೆ ಏನೇನು ಅಡುಗೆ ಮಾಡಿಕೊಂಡ್ರು ನಿಮಗೆ ಫ್ರೆಶ್ ಆಗಿರುತ್ತೆ. ಹುಳಿ ಪುಡಿಗೆ ನಾವೇನು ಉಪಯೋಗಿಸ್ತೆ ಆ ಪುಡಿನೇ ಹುಳು ಪಲ್ಯಕ್ಕೂ ಉಪಯೋಗಿಸೋದು. ಒಂದು ವ್ಯತ್ಯಾಸ, ಹುಳಿ ಸ್ವಲ್ಪ ನೀರಾಗಿರುತ್ತೆ, ಹುಳು ಪಲ್ಯ ಗಟ್ಟಿಯಾಗಿರುತ್ತೆ. ಅಂದರೆ ಇದು ಚಪಾತಿಗೋಸ್ಕರ. ಹಾಗೆ ಮಾಡಿಕೊಂಡ್ರೆ, ಗಟ್ಟಿಯಾಗಿ ಮಾಡಿಕೊಂಡಾಗ ನಿಮಗೆ ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಅದು ಉಕ್ಕಿರಿಸಿದ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿ ಮಾಡ್ತಿರೋದ್ರಿಂದ ಅದನ್ನು ಉಪಯೋಗಿಸ್ತಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಅದನ್ನು ಇದು ಮಾಡಿದೆ. ಆಮೇಲೆ ಆ ಸೊಪ್ಪು ಬೇಯಿಸಿದ ನೀರೊಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದನ್ನೊಂದು ಸಾರಿಗೆ ಹಾಕ್ತಾಯಿದ್ದೀನಿ. ಆ ಸಾರು ತುಂಬ ರುಚಿಯಾಗಿರುತ್ತೆ. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಸೊಪ್ಪು ಬೇಯಿಸಿದಾಗ ಒಂದು ಸ್ವಲ್ಪ ಆ ಸೊಪ್ಪು ಬೇಯಿಸಿದ್ದು ನೀರನ್ನು ತೆಕ್ಕೊಂಡು ಆ ಸಾರಿಗೆ ಹಾಕಿ, ಚೆನ್ನಾಗಿರುತ್ತೆ. ಇವಾಗ ಹುಳು ಪಲ್ಯ ರೆಡಿ ಆಯಿತು. ನೋಡಿ, ಕುದೀತಾ ಇದೆ. ಅದಕ್ಕೊಂದು ಇಂಗು, ಸಾಸಿವೆ ಒಗ್ಗರಣೆ ಹಾಕ್ತಿದ್ದೀನಿ. ಹಾಕಿದೆ ಅದನ್ನು ಮುಚ್ಚಿಟ್ಬಿಡ್ತೀನಿ ತಕ್ಷಣ. ಆಮೇಲೆ ಅದು ತೆಗೆದ್ರೆ ನಿಮಗೆ ಹುಳು ಪಲ್ಯ ನೋಡಿ ಘಮ ಘಮ ಅಂತಿದೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹುಳು ಪಲ್ಯ ರೆಡಿ ಆಯಿತು. ನೋಡಿ, ಉಕ್ಕರಿಸಿದ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಹುಳು ಪಲ್ಯ ಮಾಡಿ ಕೊಟ್ಟೆ. ಹೇಗೆ ಅನ್ನಿಸ್ತು ನಿಮಗೆ? ನಮ್ಮ ಅತ್ತೆ ಮಾತಾಡ್ತಾರೆ. ಹುಳು ಪಲ್ಯ ತುಂಬ ಚೆನ್ನಾಗಿ. ಹೌದಾ? ಥ್ಯಾಂಕ್ ಯು. ರುಚಿಯಾಗಿತ್ತು. ಹೌದಾ? ನೀವು ಮಾಡೋ ಥರ ಇತ್ತಾ? ಹಾಂ, ನೀವೇ ಹೇಳ್ಕೊಟ್ಟಿದ್ದು ಹಾಗಾಗಿ. ಚೆನ್ನಾಗಿ. ಸರಿ, ಇದನ್ನು ನಿಮ್ಮ ಅಮ್ಮನ ಮನೇಲಿ ಮಾಡ್ತಿದ್ರಾ, ನಿಮ್ಮ ತವ್ರ ಮನೆಯಲ್ಲಿ? ನಮ್ಮಮ್ಮನೂ ಮಾಡೋರು, ಇಲ್ಲಿ ನಮ್ಮತ್ತೆನೂ ಇದೇ ಥರವೇ. ಹೌದು, ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ನೀವು ಮಾಡೋ ಹುಳ್ಪಲ್ಯ ಸುಧಾ ಆಂಟಿಗೆ ತುಂಬ ಇಷ್ಟ. ಅದು ನಂಗೆ ಹೇಳಿದ್ರು ಅವರು, ನಿಮ್ಮ ಅತ್ತೆ ಮಾಡೋ ಹುಳ್ಪಲ್ಯ ನಂಗೆ ತುಂಬ ಇಷ್ಟ ಅಂತ. ಚೆನ್ನಾಗಿ ಮಾಡ್ತಿದ್ರಿ ಅಂತ ಹೇಳಿದ್ರು. ನನಗೂ ಇಷ್ಟ ನೀವು ಮಾಡೋದು. ಸರಿ, ನೋಡಿ, ಈ ಥರ ಒಂದು ಹುಳ್ಪಲ್ಯ ಎಲ್ಲಾದ್ರ ಜೊತೆನಲ್ಲೂ ಚೆನ್ನಾಗಿರುತ್ತೆ. ನಿಮ್ಮನೆಯಲ್ಲೂ ಈ ಥರ ಹುಳ್ಪಲ್ಯ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.